ಮೊನ್ನೆಯಷ್ಟೇ ಇಂಗ್ಲೆಂಡ್ ಟೀಮ್ ಜೊತೆ ಕಾದಾಡಿ ಗೆಲುವಿನ ರುಚಿ ಕಂಡ ಐರ್ಲೆಂಡ್ ಆಟಗಾರರು ಜಾಲಿ ಮೂಡ್ನಲ್ಲಿದ್ದಾರೆ. ಇಳಿ ಸಂಜೆಯ ವೇಳೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ ಐರ್ಲೆಂಡ್ ಆಟಗಾರರು ಶಾಪಿಂಗ್ನಲ್ಲಿ ನಿರತರಾದರು. ಟೀಮ್ ಇಂಡಿಯಾ ವಿರುದ್ಧ ಸೂಪರ್ ಸಂಡೆಯ ಸೂಪರ್ ಮ್ಯಾಚ್ಗೆ ಮುನ್ನ ಐರಿಷ್ ಆಟಗಾರರು ಗರುಡ ಮಾಲ್ನಲ್ಲಿ ಕಾಣಿಸಿಕೊಂಡರು. ಹೌದು, ಐರ್ಲೆಂಡ್ ಕ್ರಿಕೆಟ್ ಆಟಗಾರರು ಶನಿವಾರ ಸಂಜೆ ಭರ್ಜರಿ ಶಾಪಿಂಗ್ನಲ್ಲಿ ಬ್ಯುಸಿಯಾಗಿದ್ರು. ಗರುಡ ಮಾಲ್ನ ಪ್ಯೂಮಾ ಶೋರೂಮ್ನಲ್ಲಿ ಕಾಣಿಸಿಕೊಂಡ ಐರಿಷ್ಗಳು ಫುಲ್ ಶಾಪಿಂಗ್ ಮೂಡ್ನಲ್ಲಿದ್ರು. ಮೊನ್ನೆಯಷ್ಟೇ ಕ್ರಿಕೆಟ್ ಜನಕರೊಂದಿಗೆ ಕಾದಾಡಿ ಗಳಿಸಿದ ಗೆಲುವಿನ ಆತ್ಮವಿಶ್ವಾಸ ಇವರೆಲ್ಲರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. Hardest team to beat in this competition, India at home, and to beat India at home is always going to be a big feather in our cap, so I think that'll be a little bit bigger for us. ಐರ್ಲೆಂಡ್ ಕ್ರಿಕೆಟಿಗರು ಪ್ಯೂಮಾದಲ್ಲಿ ತಮಗಿಷ್ಟವಾದ ಶೂಸ್, ಸಾಕ್ಸ್, ಟಿ ಶರ್ಟ್ಗಳನ್ನು ಖರೀದಿ ಮಾಡಿ ಖುಷಿ ಪಟ್ರು. ಟೀಮ್ ಕ್ಯಾಪ್ಟನ್ನ ಹೊರತಾಗಿ ಕೋಚ್ ಬಿಲ್ ಸಿಮನ್ಸ್ ಜೊತೆ 7-8 ಕ್ರಿಕೆಟಿಗರು ಶಾಪಿಂಗ್ನಲ್ಲಿ ನಿರತರಾಗಿದ್ರು. ಗ್ರೌಂಡ್ನಲ್ಲಿ ಬ್ಯಾಟ್ ಟು ಬಾಲು ಹಿಡಿಯೋ ಈ ಐರಿಷ್ ರನ್ನ ನೋಡಲು ಮಾಲ್ನ ತುಂಬಾ ಜನ ಕಿಕ್ಕಿರಿದು ಸೇರಿದ್ರು. ಕ್ರಿಕೆಟ್ ಅಭಿಮಾನಿಗಳು ಐರ್ಲೆಂಡ್ ಟೀಮ್ನ ಜೊತೆ ಫೋಟೋ ತೆಗೆಸಿಕೊಂಡು ಆಟೋಗ್ರಾಫ್ ಹಾಕಿಸಿಕೊಂಡು ಖುಷಿ ಪಟ್ರು. They're awesome people, very friendly, and I truly feel that it's great that just meeting them, it's awesome. It's a really nice feeling because they put you totally at ease and they're not snooty or high-headed or anything like that. They're warm, friendly, and very good to talk to. ಒಟ್ಟಾರೆ ಐರ್ಲೆಂಡ್ ಕ್ರಿಕೆಟ್ ಆಟಗಾರರು ವಿಶ್ವಕಪ್ ಕ್ರಿಕೆಟ್ ಒತ್ತಡದ ನಡುವೆ ಶಾಪಿಂಗ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆದ್ರು. ಮೊನ್ನೆಯಷ್ಟೇ ಕ್ರಿಕೆಟ್ ಜನಕರ ವಿರುದ್ಧ ಕಾದಾಡಿ ಐರ್ಲೆಂಡ್ ಟೀಮ್ ಗೆಲುವನ್ನು ಸಾಧಿಸಿದೆ. ಮುಂದೆ ಭಾರತದೊಂದಿಗೆ ನಡೆಯುವ ಪಂದ್ಯಕ್ಕೆ ಇವರೆಲ್ಲ ಸಜ್ಜಾದಂತೆ ಕಾಣ್ತಿದ್ದಾರೆ. ಈ ಕ್ರಿಕೆಟ್ ಆಟದ ಒತ್ತಡದ ನಡುವೆ ಗರುಡ ಮಹಲ್ನ ಪ್ಯೂಮಾ ಶೋರೂಮ್ನಲ್ಲಿ ಐರ್ಲೆಂಡ್ ಟೀಮ್ ಕ್ರಿಕೆಟಿಗರು ಶಾಪಿಂಗ್ ಮಾಡಿ ಕೊಂಚ ರಿಲ್ಯಾಕ್ಸ್ ಆದಂತೆ ಕಾಣ್ತಿದ್ರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಅಮೃತಾ ಪಾಟೀಲ್, ಸಮಯ ನ್ಯೂಸ್.